ಇವ ರಾತ್ರಿ ಎಲ್ಲ ಮಳೆ ಹೊಡೆದತಿ. ಹೊಂಡ್ರೆ ಎಟ್ಟತ್ತ ಹುಡುಗಿ ನಿನ್ನ ಕಾಲೇಜಿಗೆ ಹೊಂಟ ತಯಾರಾಗಿ ಯಾವಾಗಿನ್ನ ಹೋಗದ? ಅಯ್ಯ ತೀರ ಆಕೆ ಆಗಲ್ಲ ಹೋದ್ನಲ್ಲ ಕಾಲೇಜಿಗೆ. ಹೋಗಲ್ಲಂತ ಕಾಲೇಜಿಗೆ ಈಗ? ಅಯ್ಯ ನೌಕರಿ ಸೇರಿ ಒಂದಿನ 2 ದಿನ ಆಗಿಲ್ಲ ಆಗ್ಲೇ ಬಿಟ್ಲ ಅವಲ್ಲಂತ ಈಗ? ಅಯ್ಯೋ ನನ್ನ ಕರ್ಮ. ಹೋದ್ಲು ನೀವು ಜಳಕಕ್ಕೆ ಹೋಗಿದ್ರಲ್ಲ ಅವಾಗ ಹೋದ್ಲು. ಹೌದಾ? ನನ್ಗೊಂದು ಮಾತು ಹೇಳಾರ್ದಂಗೆ ಗೊತ್ತಲ್ಲದ ಹುಡುಗಿ. ಹೋಲ್ ಬಿಡು, ಆಮ್ಯಾಗ ಫೋನ್ ಹಚ್ಚಿ ಹೇಳು. ಬರ ಮುಂದಾಗ ಒಟ್ಟು ಪಾನಿಪುರಿ ತರ ಕೇಳ, ಯಾಕೆ ತಿನ್ಬೇಕಂತ ಅನಿಸ್ಬಿಟ್ಟತಿ. ಆ ಮಷೀನು ಇತ್ತಾಗ ಬಂದೇ ಇಲ್ಲವ. ಆ ಮನೆ ಕಟ್ಕೊಂಡತ್ತ ಹೋದಾಗಿಂದನು ಅವನು ಅಲ್ಲೇ ಇರ್ತಾನೆ. ಆ ಪಾನಿಪುರಿ ಇತ್ತಾಗ ಒಟ್ಟು ಬಂದಾಗ ಅವಾಗ ಒಟ್ಟು ಇವಾಗ ಒಟ್ಟು ತಂದಾರ ಕೊಡ್ತಿತ್ತು ಅಲ್ಲಿ ಕಟ್ಪಾಡೆ. ಆತ ಹೋಗಿ ಸೇರಿ ಅದು ಇಲ್ಲ ಇದು ಇಲ್ಲ ನಂಗೆ ಆಗ್ಬಿಟ್ಟತ್ತಾಗ. ಅದಕ್ಕೆ ಸಣ್ಣ ನೋಡ್ರಂಗ ಪಾನಿಪುರಿ ತಿನ್ನ ಚಟ ಒಂದ್ ಬಿಡ್ಬೇಡ್ರಿ ನೀವು. ಸಣ್ಣ ಕೂಸ್ನಾಗ ಅದೊಂದು ತಿನ್ನಕ್ ಬಡ್ದಾಡ್ತೀರಿ. ಆಯ್ತು ತೋರಿ ಹೇಳ್ತಾನೆ. ಅಲ್ಲೇ ಗುನುಗುತ್ತಿಯಲ್ಲ ಗುನುಗುನವ್ವ. ಒಂಚೂರು ಜೋರಾಗ್ಯಾರ ಮಾತಾಡ ಗುನುಗುನೇಶ್ವರಿ ಅಂದಂಗ ಅಲ್ಲಿ ಬರಾಕತ್ತಿರಕಿ ಕೇಳಾಕಿ ಹೆಣ್ಮಗಳ ಹೆಸರ ಬಾಯಾಗ ಬರುವಲ್ತಲ್ಲ ಇವತ್ತಾಗ. ಯಾರ ತಡಿ ಈ ಕಡೆ ಹೊಳತಾಳ ನೋಡೋಣ. ರಾಮಕ್ಕಲ್ಲಾಕಿ? ಹೌದು ರಾಮಕ್ಕನ. ಅಯ್ಯೋ ಅಯ್ಯೋ ಎಷ್ಟು ದಿನಕ್ಕೆ ಬಂದ್ಲವ ಮಗಳ ಮನೆಗೆ. ರಾಮಕ್ಕ ಯಾರು? ರಾಮಕ್ಕ ಓಹೋ ಶಾಂತವ ಶಾಂತವ ಬನ್ನವ ಬನ್ನಿ ಬನ್ನಿ. ಯಾರ ಶಾಂತಕ್ಕ ಅವ್ರು? ಅಯ್ಯ ಬಂದೇನು ಗಿರ್ಜಿ? ನಮ್ಮ ರಾಮಕ್ಕಲ್ಲನ ಅವ ಅಲ್ಲಿ ನೋಡಿ ಮೂಲಿ ಮನೆ ಶಿವಗಂಗಕ್ಕನ ಮಗಳ ಇದು ಸುಸಿ ಅವ್ರ ಅವ್ವ ಅಲ್ಲನ. ಪಾಪ ಮಗಳ ಮನೆಗೆ ಈಗ ಬಂದ ನೋಡಿ. ಅತ್ತಿ ಮಣ್ಣಲ್ಲಿ ಸತ್ತಲ್ಲದು. ಸತ್ ಮೇಲೆ ಈಗ ಮಗಳ ಮನೆಗೆ ಒಂದು 4 ದಿನ ಇರಕ್ಕೆ ಬಂದಿರ್ಬೇಕು. ಕಂಡಪಟ್ಟು ದಿನ ಆಗಿತ್ತು. ಅವ್ರ ಹತ್ತಿರ ಮಠ ಒಟ್ಟ ಬಂದಿಲ್ಲಕ್ಕಿ. ಹೀಗೆ ಬಂದಾಳ ನೋಡು. ಅದಕ್ಕೆ ಕಂಡ್ಲ ನಾನು ಮತಸನ ಅಂತ ಕರೆದೆ. ಆರಾಮದೇನವ ಶಾಂತವ? ಆರಾಮದೇನು ನೋಡುವ. ಬಾಬೇ ರಾಮಕ್ಕ ಎಷ್ಟು ದಿನ ಆಗತ್ವೆ ನೀನು ನೋಡಿ ಈ ಅಪರೂಪಕ್ಕೆ ಬಂದಿವ. ಒಂದು 4 ದಿನ ಮಗಳ ಮನೆಯಾಗ ಇದ್ದೋಗನ ಅಂತ ಬಂದೆವ. ಏನ ಅಂತೆಲ್ಲ ರೂಪವ್ನ? ಯಾ ರೂಪ? ಇಲ್ಲಿ ನೋಡ್ರಿ ಅಲ್ಲಿ ರಾಮಕ್ಕ ಬಂದಾಳ. ಓ ರಾಮಕ್ಕ ಹೆಂಗಿದೀಯವ? ಮತ್ತೆ ರಾಮಕ್ಕರ ಊರ್ ಕಡೆ ಮಳಿ ಬೆಳಿ ಎಲ್ಲ ಹೆಂಗೈತಿ? ಆರಾಮಿದಿರಲ್ಲ ಒಟ್ಟ? ಮಗ ಸೊಸಿ ಎಲ್ಲಾರು ಆರಾಮದಾರ? ಎಲ್ಲಿ ಸೊಸಿ ಬಿಡ ಯವ್ವ. ಏನ್ ಹೇಳ್ತಿ ನನ್ನ ಕರ್ಮನ. ಊರ್ ಕಡೆ ಏನ್ ಬರಬರಿ ಇಲ್ಲ ಯವ್ವ. ಯಾಕ್ರಿ ರಾಮಕ್ಕ ಪಾಪಿ ಏನಾತ್ರಿ? ಕೊಪ್ಪಳ ಗವಿಸಿದ್ದೇಶ್ವರ ಮಠ ಐತಿ. ಕೊಪ್ಪಳ ಅಂತ ಚಲೋ ಊರಾಗ ಜಾತ್ರೆ ಆಕತಿ. ಎಲ್ಲಾ ಸಂಪ್ರಗಡ್ ಐತಿ. ಹಿಂದಕ್ಕೆ ನೀವ ಬಂದಾಗ ಹೇಳ್ತಿದ್ದಿಲ್ಲ ನಮ್ಮ ಊರಂತ ಊರಲ್ವಾ ಯವ್ವ ಎಷ್ಟು ಚಂದ. ಗವಿಸಿದ್ದೇಶ್ವರ ಮಠಕ್ಕೆ ಹೋಗಿ ಬರ್ತೇವೆ. ಜಾತ್ರೆ ಸಡಗರ ಸಂಭ್ರಮ ಎಷ್ಟು ಚಂದ ಐತಿ. ಊರಾಗ ಮಳಿ ಬೆಳಿ ಸೌಕಾರ ಐತಿ. ಸಮೃದ್ಧವಾಗೈತಿ ಅಂತ ನೀವ ಹೇಳ್ತಿದ್ರಲ್ಲ, ಏನಾತ? ಎಲ್ಲ ಚಲೋ ಇತ್ತು ಎಲ್ಲ ಚಲೋ ಇವ. ಮಲ್ನಾಡು ಶರ್ಗದ ಒಂದೈತಿ. ಮಲೆನಾಡು ನೋಡ್ದಂಗೆ ಅಕ್ಕಿತ್ತು. ಅಷ್ಟು ಚಂದ ಹಸಿರು ಎಲ್ಲಿ ಬೇಕಲ್ಲೇ. ಅಷ್ಟು ಚಂದ ಹೊಲ, ಅಷ್ಟು ಚಂದ ಮಳಿ ಬೆಳಿ ಎಲ್ಲ ಸಂಪವ. ದನ ಕರ ಕೋಳಿ ಕುರಿ ನಾಯಿ ಎಷ್ಟು ಚಂದ ಊರಾಗ ಎಲ್ಲ ಚಲೋನೇ ಇತ್ತವ. ಈಗ ಊರಾಗ ಒಂದು ನಮೂನಿ ಯಾವ ಕುರ್ಕೊಂಡು ಬಿತ್ತ ಕಣ್ಣು ಮಣ್ಣಾಲಿ ಏನು ಒಂಥರ ಬಿರುಗಾಳ ಎದ್ದಂಗೆ ಆಗಿಬಿಟ್ಟತಿ ಈಗ. ಯಾಕ್ರಿ ರಾಮಕ್ಕ ಏನಾತ್ರಿ? ಒಂದಲ್ಲ ಎರಡಲ್ಲ ಯವ್ವ. 200 ಚಿಲ್ಲರು ಕಾರ್ಖಾನೆಗಳು ಆಗಿಬಿಟ್ಟವ ನಮ್ಮ ಊರಾಗ. ಆಗಿ ಅವ್ಕರದ್ದು ಎಲ್ಲ ಸುಟ್ಟಿದ್ದು ಹೊಗೆ ಪಗಿ ಧೂಳ ವೇಸ್ಟ್ ಅದ್ರದ್ದೆಲ್ಲ ಡಸ್ಟ್ ಪೊಲ್ಯೂಷನ್ ಅಂತಾರಲ್ಲ ಸುಡ್ಗಾಡ, ಅದನ್ನೆಲ್ಲ ಹೊಗೆ ಆಗಿ ಜಗ್ಗ ಹಡ್ಡಾಕತೈತಿ. ಊರಾಗ ಉಸಿರಾಡಕ್ಕೆ ಚಂದನ ಗಾಳಿ ಸಿಗ್ಲಾರ್ದಂಗೆ ಆಗೈತೆ ಯವ್ವ. ಬರೀ ಪೊಲ್ಯೂಷನ್ನು. ಈ ಸಿಟಿ ಬೇಕು ಅದು ಯಾತ್ಗೂ ಬೇಡದಂಗೆ ಆಗೈತೆ ನಮ್ಮೂರು ಕರೆನವ ಯವ್ವ. ಆತಾಗ ಏನು ಉಸಿರಾಡಕತ್ರ ಈಸಾ ಅನ್ನಿಲ್ಲ, ಅದನ್ನು ಉಸಿರಾಡ್ದಂಗೆ ಆಕತ್ತಿ ಬಿಟ್ಟತಿ. ಹೊಲಗುಳಾಗ ನೆಟ್ಟು ಬೆಳಿವಲ್ವು. ಎಲ್ಲಿ ಬೇಕಲ್ಲೇ ಕಾರ್ಖಾನಿಕ್ಕಿದು ರಾಸಾಯನಿಕ ಅದು ಇದಿರ್ತಾವಲ್ಲ ಸುಡ್ಗಾಡವು. ಕಾರ್ಖಾನಿದೆಲ್ಲ ಮಸಿ ಇದು ಎಲ್ಲ ಬಂದು ಬೆಳೆ ಮೇಲೆ ಕುಂತು ಬೆಳೆ ಅಲ್ಲೇ ಕರಗಾಕತ್ತಾವು. ದನ ಕರ ತಿನ್ನು ಕೂಳಿನ ಮ್ಯಾಗ ಹುಲ್ಲಿನ ಮ್ಯಾಗ ಹಿಂಡಿ ಬೂಸ ಅವ್ರ ಮ್ಯಾಗ ಕುಂತು ತಿಂದು ದನ ಕರುಗಳದೆಲ್ಲ ಪಾಪ ಕೆಲವೊಂದು ದನಕರುಗಳು ಸಾಯಾಕತ್ತಾವು. ಕೆಲವೊಂದು ದನಕರುಗಳಿಗೆ ಚರ್ಮ ಬಿಳು ಒಂದು ಮನೆ ಸುಲ್ದಂಗೆ ಆಕತ್ತಿ ಬಿಟ್ಟತಿ. ಏನು ಮಾಡ್ತಿ ಹೇಳು? ನನ್ನ ಸೊಸಿನ ಮೊನ್ನೆ ಕ್ಯಾನ್ಸರ್ ಬಂದು ತೀರ್ಕೊಂಡ್ಲವ. ಅಯ್ಯೋ ದೇವ್ರೆ, ಹೌದಾ? ಥೋ ಪಾಪ. ನನ್ನ ಸೊಸಿ ಒಬ್ಬೇಕೆ ಅಲ್ಲ, 1 ತಿಂಗಳದಾಗ 3-4 ಮಂದಿ ಕ್ಯಾನ್ಸರ್ ಬಂದು ತೀರ್ಕೊಂಡಾರಂತ. ಅಯ್ಯೋ ದೇವ್ರೆ, ಅಲ್ಲ ಮತ್ತಿಂತ ಈಸ ಗಾಳಿ ಸ್ವೀಕರಿಸಿದ್ರೆ ಯಾರಿಗಾದ್ರೂ ಬರೋದ ಹೇಳು? ಹೌದವ ಯವ್ವ. ಮಾರಿ ಮಣ್ಣಾಗಡಗ್ಲಿ ಇವ್ರ ದುಡಿಮಿಗೆ ಇದ್ದ ಜನ ದನ ಕರ ಎಲ್ಲಾರನ್ನೂ ಕೊಲ್ತಾವ. ಮಾರಿ ಮಣ್ಣಾಗಡಗ್ಲಿ ನೀವು ಪೊಲೀಸರು ಕಂಪ್ಲೇಂಟ್ ಎಲ್ಲ ಕೊಡ್ಬೇಕಿತ್ತು. ಸುಂಕದವ್ರ ಮುಂದೆ ಸುಖ ದುಃಖ ಹೇಳ್ಕೊಂಡಂಗೆ ಆಗೈತೆ ನಮ್ಮ ಬಾಳೆ. ಗೊತ್ತನ? ಮಾರಿ ಮಣ್ಣಾಗಡಗ್ಲಿ ಒಂದು ತಲೆ ಕೆಡಿಸ್ಕೊಳವಲ್ವ ಏನ? ರಾತ್ರಿ ಬೆಳಗ್ಗೆ ಕಾರ್ಖಾನಿದು ಹೊಗೆ ಬಂದ್ರೆ ಮಂದಿಗೆ ಗೊತ್ತಾದಿತ್ತಂತೇಳಿ ರಾತ್ರಿ ಮಾಡ್ತಾರೆ ಇದನ್ನ ಕೆಲಸನ.
ರಾತ್ರಿ ಎಷ್ಟು ಹೋಗಿಬಿಟ್ರದ್ದು ಯಾರಿಗೆ ಗೊತ್ತಾಗೋದಲ್ಲ ಮಕ್ಕೊಂಡಿರ್ತಾರ ಅಂತೇಳಿ ಗೊತ್ತನ ಮನಿ ಒಳಗೆ ಬಂದು ಕುಂದ್ರಾಕತ್ತೈತಿ ಮನ್ಯಾಗ ಹೊರಗೆ ಇಟ್ಟಿದ್ದು ಸಾಮಾನ್ ಮ್ಯಾಗ ಇಟ್ಟಿಡ್ದಪ್ಪ ಮೆತ್ತಾಕತ್ತೈತಿ ಹಂಗಾಗಲ್ಲ ಏನು ಇವ ಸಾಕಾಗೈತವ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ಲಾರ್ದಂಗೆ ಐತಿ ಇದ್ರ ವಿರುದ್ಧ ಜನ ದಂಗೆ ಹೇಳ್ಬೇಕು ಏನು ಒಟ್ಟರು ಹೋಗಿ ಧರಣಿ ಕುಂದ್ರಬೇಕು ಮ್ಯಾಲ ಅಧಿಕಾರಿಗಳಿಗೆ ಗೊತ್ತಾಗ್ಬೇಕು ಅವ್ರು ಅಲ್ಲಿಂದ ಅವಾಗ ಅದು ಎಂಥದ ಟೇ ಆಡ್ರ ಏನೋ ತರ್ತಾರಂತ ಒಟ್ಟು ಇದನ್ನ ಜನಗಳಿಗೆ ತ್ರಾಸ ಆಗಕತ್ತೈತೆ ಅಂದ್ರೆ ಬಿಡ್ತಾರನ ಏನು ನೋಡ್ತಿರ್ಬೇಕಾರೆ ನೀನು ಇವೆಲ್ಲ ಹೇಳಕ್ಕೆ ಹೆಸರಲ್ದಂಗೆ ಆಗ್ಬೇಕು ಒಟ್ಟ ಇಲ್ಲಕ್ಕಂದ್ರೆ ಒಂದು ತಮ್ಮ ಕಾರ್ಖಾನೆಯಿಂದ ಬರೋದಕ್ಕೆಲ್ಲ ಒಂದು ಮುಕ್ತಿ ಕಾಣಿಸ್ಬೇಕು ಅವ್ರು ನೆಲ ಮಣ್ಣು ಎಲ್ಲ ಕಲುಷಿತ ಆಗಕತ್ತೈತಿ ಬೆಳೆ ಎಲ್ಲಿಂದ ಬೆಳಿಬೇಕು ನಾವು ಮಣ್ಣಿಗೆ ಗೊಬ್ಬರ ಹಾಕಿದ್ರೆ ಚಲೋ ಬೆಳಿತಾವನ್ನ ಈ ನಮ್ನಿ ಇಸದ್ದು ಹೊಗಿ ಬಿಟ್ಟು ನೆಲದಾಗ ಮಣ್ಣಿಗೆಲ್ಲ ಕೂಡಾಕತ್ರ ಏನು ಚಲೋ ಇದಾಕತ್ತದ ಒಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ನೋಡಾಕತ್ತಿದ್ರು ದಯವಿಟ್ಟು ಇದನ್ನ ಮೇಲಧಿಕಾರಿಗಳಿಗೆ ಮುಟ್ಟಿಸಿ ಇದನ್ನ ಒಂದು ಪರಿಹಾರ ಮಾಡ್ಬೇಕು ಯಾಕಂದ್ರೆ ಜನ ದನ ಕರ ಹೆಂಗೆ ಬದುಕ್ಬೇಕ್ರಿ ರೈತನ ದೇಶದ ಬೆನ್ನೆಲುಬು ಅಂತಾರ ಅವ್ನ ಬೆನ್ನೆಲುಬ ಮುರಿ ಕೆಲಸ ಮಾಡಾಕತ್ತಾರ ಮತ್ತು ಎಲ್ಲಿಂದ ರೈತ ಬದುಕ್ಬೇಕು ಅವ ಬೆಳಿಬೇಕು ಅವ ಬೆಳೆದ್ರಲ್ಲ ನಾವು ತಿನ್ನೋದು ನಾವು ತಿಂದ್ರಲ್ಲ ನಾವೆಲ್ಲರೂ ಚೆಂದಾಗಿರೋದು ಮತ್ತು ಅವ್ನು ಬೆಳ್ಯಾಕ ಭೂಮಿಗೆ ನಾವು ನೆಟ್ಟಗೆ ಬೆಳ್ಯಾಕ ಬಿಡುವಲ್ವಿ ಅದಕ್ಕೆ ಕಿಸಾ ಶುರುವಾಕತ್ತೇವಿ ಅಂದ್ರೆ ಯಾರು ಬಿಡ್ತಾರ ಹೌದಿಲ್ಲ ಮತ್ತೆ ಇದನ್ನ ಮಾತ್ರ ಬಿಡಬಾರ್ದು ಇದನ್ನ ಬರೀ ರೊಕ್ಕದ ಮಕ ನೋಡ್ಕೊಂತ ತಿನ್ನು ಕೂಳು ನಾಳೆ ಬಂಗಾರದ ಬೆಲೆಗೆ ಏರ್ಕೊಂಡು ಕುಂದ್ರದಂಗೆ ಆಗಬಾರ್ದಂದ್ರೆ ಇದು ಮೊದಲು ಬೆಳೆಯೋರಿಗೆ ಅನುಕೂಲ ಮಾಡಿ ಕೊಡ್ಬೇಕು ಇದನ್ನ ಹಿಂಗೆ ಬಿಡಬಾರ್ದು ಹೋಗಿ ಎಲ್ಲರೂ ದಂಡೆ ಕುಂದ್ರಬೇಕಂತ ಮಾತಾಡೇವ ಊರಾಗ ಅವ್ವ ಹಿಂಗೆ ಮಾಡಿದ್ದಕ್ಕೆ ನಾನು ಹಿಂಗೆ ತಪ್ಪಾತಂತ ಕೇಳ್ತೇನೆ ನಿಂಗೆ ಬೇಜಾರಾಗೈತೆ ನಂಗೆ ಗೊತ್ತಾಕತಿ ನಮ್ಮವ್ವ ಹಿಂಗೆ ಮಾಡಬಾರ್ದಾಗಿತ್ತು ಯಾಕೆ ಹಿಂಗೆ ಮಾಡ್ತಾಳೆ ಏನು ಮಾಡಲಿಲ್ಲ ಅನ್ನಾರ ಹೇಳ ಏನ್ ಮಾಡಿಲ್ಲ ಅನಾರ ಗಟ್ಟಿಯಾಗಿ ಒಂದು ನಿರ್ಧಾರ ತಗೊಳಂಗಿಲ್ಲಲ್ಲ ಅದಕ್ಕೆ ಏನ್ ಮಾಡಿಲ್ಲ ಅನಾರ ಅನ್ನೋದು ಈ ಜಲಮದ ಸತ್ ಹುಟ್ಟಿದ್ರು ನಿಮ್ಮವ್ ಬುದ್ಧಿ ಬರಲ್ಲ ಅದು ಮಾತ್ರ ಗ್ಯಾರಂಟಿ ಗೊತ್ತಾತ್ ನನಗೆ ಈ ಜಲಮಕ್ಕೆ ಸತ್ ಹುಟ್ಟಿದ್ರು ಬರಲ್ಲ ಛೇ ಮನುಷ್ಯ ಒಂದ್ಸಲ ಹೇಳಿಂದಾರ ಅರ್ಥ ಮಾಡ್ಕೋಬೇಕು ತಪ್ಪು ಸರಿ ಅರ್ಥ ಮಾಡ್ಕೊಳ್ಳೋ ಬುದ್ಧಿನಾರ ಇರ್ಬೇಕು ಅದು ಹೋಗ್ಲಿ ಇಷ್ಟೆಲ್ಲ ಹಗರಣಗಳಾಗ್ಯಾವು ನಿಮ್ಮವ್ನಿಂದ ಅದೆಲ್ಲ ಗೊತ್ತಿದ್ಮೇಲೂ ತಾ ಮಾಡೋದಲ್ದ ಮತ್ತೆ ನಿಮ್ಮ ಕೈಯಾಗೂ ಮಾಡಿಸಿ ಈಗ ಮತ್ತೆ ತಾ ಮಾಡ್ಯಾರ ಅಂದ್ರೆ ಏನು ಹೇಳದ್ರಿ ದುಡ್ಡೇ ಎಲ್ಲ ಅಲ್ಲ ರೀ ಈ ಸಂಬಂಧಗಳಿಗೂ ಬೆಲೆ ಕೊಡ್ಬೇಕಾಕತಿ ಏನು ಈಗ ಹಿಂದಕ್ಕೊಮ್ಮೆ 5,000 ರೂಪಾಯಿ ಅಂಗಡಿ ಬಂದು ಕದ್ದಿದ್ರ ಅಂಗಡಿ ಕಾಲಿಡಕ್ಕೆ ನಾ ಇವತ್ತಿನವರೆಗೂ ಬಿಟ್ಟಿಲ್ಲ ಹೌದಾ ಮತ್ತು ನಿಮ್ಮ ಕಡೆಯಿಂದ ಮಾಡಿಸಿದ್ರು ನೀವು ನಮ್ಮ ಅಪ್ಪನ ಆಫೀಸ್ಗೆ ಹೋಗೋದೇ ತಪ್ಪು ಹೋತು ಈ ಬೇರೆ ಎಲ್ಲ ಕೆಲ್ಸಕೊಂತೀರಿ ಹೌದಾ ನಮ್ಮ ಅಪ್ಪಗೆ ಇದ್ರಿಗೆ ನಿಂತು ಮಾತಾಡೋಕ್ಕೂ ಮಕ ಇಲ್ದಂಗೆ ಆಗ್ಬಿಡ್ತು ನಿಮಗೆ ಏನು ಮಾಡ್ತೀರಿ ಅಲ್ಲ ಅದು ಹಂಗಾತ ಈಗ ಮತ್ತೆ ತಾವು ಮಾಡ್ಯಾರ ಈ ಕೆಲಸ ಮನ್ಯಾಗ ರೊಕ್ಕ ತಂದಿಟ್ರೆ ಹೊರಗೆ ಅಲ್ಲಿ ಬೇಡ ಬ್ಯಾಂಕ್ನ್ಯಾಗ ಇಡೋಕ್ಕಾಗಲ್ಲ ದಿನ ಅಂತ ಮನ್ಯಾಗ ತಂದಿಡೋದು ಮನ್ಯಾಗ ಕಳ್ರದಾರ ಅಂದ್ರೆ ಮತ್ತೆ ಇನ್ನು ಎಲ್ಲಿ ಇಡ್ಬೇಕಾತ ಅನ್ನೋದು ನನಗಂತೂ ತಿಳಿಲಾರ್ದಂಗೆ ಆಗೈತಿ ತಲೆ ಕೆಡ್ಸ್ಕೊಬೇಡ ನಾಳೆನೇ ಒಂದು ಮಸ್ತ್ ಲಾಕರ್ ಮಾಡಿಸ್ತೇನೆ ಲಾಕರ್ ಮಾಡಿಸಿ ಏನು ಅದ್ರೊಳಗೆ ಎಲ್ಲ ಬಂಗಾರ ದುಡ್ಡು ಎಲ್ಲ ಪ್ರತಿಯೊಂದು ಇಡೋ ಥರ ನಾನು ಸೇಫ್ಟಿ ಲಾಕರ್ ಮಾಡಿಸ್ತೇನೆ ಆತ ಏನು ಮಾಡ್ಬೇಕು ನಮ್ಮ ಹಂಗೆ ಯಾಕೆ ಮಾಡಿದ್ಲ ಏನ ಆಕೆಗೆ ಬಂಗಾರ ಕೊಡೋ ಆಸೆ ಅದಕ್ಕೆ ಹಂಗೆ ಮಾಡಿದ್ಲ ಏನ ಆಯ್ತು ನಾ ಹೇಳ್ತೇನೆ ನೀ ತಲೆ ಕೆಡ್ಸ್ಕೊಬಿಡತ್ತ ಅದು ಏನು ಹೇಳ್ತೀರಾ ನನಗೆ ಗೊತ್ತಿಲ್ಲ ಇದು ರಿಪೀಟ್ ಆಗಬಾರ್ದು ಅಷ್ಟೇ ಇಲ್ಲ ನೋಡ್ರಿ ನಾನು ಭಾಳತ್ತಾಗಲ್ಲ ನಿಮ್ಮ ಪಾಡಿ ನಿಮ್ಮ ದಾರಿ ನೀವು ನೋಡ್ಕೊರಿ ಅಂತ ಹೇಳೋದು ಭಾಳತ್ತಾಗಲ್ಲ ಆದರೆ ಜನ 108 ಮಾತಾಡ್ತಾರ ಅನ್ನೋ ಒಂದೇ ಒಂದು ಕಾರಣಕ್ಕೆ ವಯಸ್ಸಾದವ್ರು ಬೀದಿಗೆ ಬಿಡೋದು ಬೇಡ ಅಂತ ಸುಮ್ಮನೆ ಇರೋದಷ್ಟೇ ಏನು ಅವ್ರ ಬುದ್ಧಿ ಹಂಗೈತೆ ಅಂತ ಗೊತ್ತಿದ್ದು ಅದಕ್ಕೆ ಅದೊಂದೇ ಕಾರಣಕ್ಕೆ ನಾವೇ ಹುಷಾರಾಗ್ಬಿಟ್ರೆ ಹೌದಿಲ್ಲ ಆ ಕಾರಣಕ್ಕೆ ಸುಮ್ಮನಾಗೇನು ನೀ ಹೇಳೋದು ಬರಬರಿ ಸುಮ್ಮನೆ ನಾವೇ ಹುಷಾರಾಗೋದು ಒಳ್ಳೇದು ಮುಕ್ಕೊಂಡ್ಲಕ್ಕಿನು ಈಗ ಆತ ಇನ್ನೊಂದ್ಸಲ ಹಿಂಗೆ ಆಗ್ಲಾರ್ದಂಗೆ ನಾನು ನೋಡ್ಕೋತೀನಿ ಆತ ಏನು ಅದೇನು ನೋಡ್ಕೊಂತೀರ ಏನೋ ದೇವರಿಗೆ ಗೊತ್ತು ಕರೆನ ಭಾಳ ಬೇಜಾರಾಗ್ಬಿಟ್ಟೆ ನನಗಂತೂ ಆತ ಫೋನ್ ಬರತಿ ಯಾರು ನೋಡಿ ಇಷ್ಟೊತ್ನಾಗ ಅರವಿಂದ ಇಷ್ಟೊತ್ತ ಯಾಕಚ್ಚತಿ ಹುಡುಗ ಹಲೋ ಅರವಿಂದ ಯಾಕಪ್ಪ ಇಷ್ಟೊತ್ತ ಫೋನ್ ಮಾಡಿಯಲ್ಲ ಅಕ್ಕ ಪಾರ್ವತಿಗೆ ಹೆರಿಗೆ ನೋವು ಬಂದಿತ್ತ ಈಗ ದವಾಖಾನೆ ಕರ್ಕೊಂಬಂದೇವಿ ನಾನು ಅವ್ವ ಅಪ್ಪ ಅದೇವಿ ಇಲ್ಲೇ ದವಾಖಾನೆಗ ಅದಕ್ಕೆ ಹಂಗೆ ಹಚ್ಚಿದ್ದೆ ಡಾಕ್ಟ್ರ್ ಈಗ ಹೆರಿಗೆ ಆಗ್ಬೋದು ಅಂತ ಹೇಳಕತ್ತಾರ ಹೌದಾ ಏನಾಗಲ್ಲ ಹೆದರ್ಕೋಬೇಡ ಅವ್ವ ಅಪ್ಪ ಅದಾರಲ್ಲ ಅಲ್ಲಿ ನಾನು ಬೆಳಗ್ಗೆ ದೌಡ್ ಬರ್ತೇನಂತ ಹೆರಿಗೆ ಆಗ್ಬೋದನ್ನತ್ತಾರನ ಇನ್ನೇನು ದಿನ ತುಂಬಿದ್ದು ಬಿಡು ಆಕಿಗೆ ಹೆರಿಗೆ ಆಗ್ಬೋದಾ ಸರಿ ಹಂಗಾರ ಹುಷಾರಿ ಅಕ್ಕ ಅದಕ್ಕೆ ಒಂದು ಮಾತು ಹೇಳೋಣ ಅಂತ ಹಚ್ಚಿದ್ದೆ ಯಾವುದೋ ಒಂದೆರಡು ಮೆಡಿಸಿನ್ ಥರ ಕೇಳ್ಯಾರ ಅದನ್ನು ತೊಗೊಂಬರಕಂತ ಹೊಂಟಿದ್ದೆ ಹಂಗೆ ಅಂದವೇ ನಿಂಗೆ ಫೋನ್ ಮಾಡಿದೆ ಹೌದಾ ಸರಿ ಹೆದರ್ಕೋಬೇಡಿ ಏನಾಗಲ್ಲ ಮತ್ತೆ ಹೆರಿಗಿನೂ ಅಂತಂದ್ಮೇಲೆ ಹಂಗೆ ಅದು ಯಾವಾಗ ಯಾವ ಹೊತ್ತಿನ ಬರ್ತದೆ ಅಂತ ಹೇಳೋಕ್ಕಾಗಲ್ಲ ಒಂದು ರೀತಿ ಇಲ್ಲಿ ಇಟ್ಕೊಂಡಿದ್ದು ಒಳ್ಳೇದಾತು ನೋಡು ಬಗನ ಏನಾರ ಅಲ್ಲಿ ಅವ್ರ ಊರಿಗೆ ಕಳಿಸಿದ್ರೆ ಇಷ್ಟೊತ್ತಿನಾಗ ಪಾಪ ಅವರು ಯಾವ ಗಾಡಿ ಹುಡುಕ್ಬೇಕಿತ್ತು ಒಳ್ಳೇದಾತು ತಗೋ ಇಲ್ಲ ಹೆರಿಗೆ ಮಾಡಿ ಕಳಿಸ್ತೇನೆ ಅಂತ ಹೇಳಿದ್ದು ಹ್ಞೂ ಅಕ್ಕ ಅದಕ್ಕೆ ನಾನು ಅವತ್ತು ಕಳ್ಸಕ್ಕೆ ಹೋಗಲಿಲ್ಲ ಅಂದಂಗೆ ಅಕ್ಕ ಕುಂತಿದ್ಲು ಊಟ ಮಾಡಿದ್ಲು ಊಟ ಮಾಡಿ ಬಂದು ಮಕ್ಕೊಂಡ್ಲು ಏನಪ್ಪ ನಮ್ಗೆ ಅವೆಲ್ಲ ಗೊತ್ತಾಗಲ್ಲ ಅವು ಅಂದ್ಲು ನೀರು ಹೊಂಟೈತಿ ಅಂದ್ಲು ಅಂದಕ್ಕೆ ಪಾರ್ವತಿನೂ ಯಾಕೋ ಹೊಟ್ಟೆ ನೋವಾಕತ್ತೈತ್ರಿ ಅನ್ನಕತ್ಲು ಅನ್ನತ್ಗುಟ್ಲೆ ಮತ್ತೆ ಅತ್ತಿ ಅವ್ವ ಅದು ಹೆಂಗಾರ ಹೋಗೇ ಬಿಡ ನಡ್ರಿ ದವಾಖಾನಿಗೆ ಅಂದ್ರೆ ಅತ್ತಿ ಬಂದಿಲ್ಲ ಮನ್ಯಾಗದಾಳ ನಾನು ಅವ್ವ ಅಪ್ಪ ಅದೇವಿ ಇಲ್ಲಿ ಬಿಡ ಅತ್ತಿ ಬಂದರೆ ಏನು ಮಾಡ್ತಾಳೆ ಮತ್ತೊಂದು ಏನಾರು ಕೊಡ್ಡಿ ಕುಂಟಿ ತೆಗಿತಾಳೆ ಹುಡುಗ ಕೂಸುಟ್ಟಿದ್ದು ಅರವಿಂದ್ ನಂಗೈತಿ ಪಾರ್ವತಿ ಹಂಗಿಲ್ಲ ಅಂತ ಮತ್ತೊಂದು ರಾಗ ತೆಗಿತಿದ್ಲು ಇರ್ಲಿ ಬಿಡ ಬಂದರೆ ಏನಾಗಬೇಕಾಗೈತಿ ಸರಿ ಹುಷಾರಿ ಇರ ನಾನೇನಾರ ಬರ್ಬೇಕಾ ಅರ್ಜೆಂಟ್ ಹಂಗಿದ್ರೆ ಹೇಳ್ಬೇಕಾರ ಇದು ಅತ್ತಿಯರಿಗೆ ಪಾಪು ಕರ್ಕೊಳಕ್ಕೆ ಹೇಳಿ ನಾನು ನಿಮ್ಮ ಮಾವ ಬರ್ತೇವೆ ಇಬ್ರು ಕಾರ್ ತೊಗೊಂಡು ಇಲ್ಲ
ಬೇಡಕ್ಕ ಅದೆಲ್ಲ ಏನು ಬೇಡ ಹಂಗೆ ಹೇಳ್ಬೇಕಲ್ಲ ಒಂದು ಸುದ್ದಿ ಅಂತ ಹೇಳಿದ್ದಷ್ಟೇ. ಬೇಡ ಬೆಳಗ್ಗೆನ ಬರ್ರಿ ನಡೀತೈತೆ, ಅರ್ಜೆಂಟ್ ಏನಿಲ್ಲ. ಬೇಕಾದ್ರೆ ಬೆಳಗ್ಗೆ ಒಂದ್ಸಲ ಮನೆ ಬಿಡೋಕ್ಕಿಂತ ಮುಂಚೆ ಫೋನ್ ಮಾಡು. ಹಂಗೆ ಏನಾರ ಬೇಕಂದ್ರೆ ಅವ್ವ ನಿಂಗೆ ಹೇಳ್ತಾಳ. ಇದು ಬರೋ ಹೊತ್ನಾಗ ತರಕ್ಕೆ ಬರ್ತೈತಿ. ಹಾಂ ಹೌದು ಹೌದು, ಅದು ಸರಿ ಸರಿ ಆಯ್ತು. ಹಂಗಾರೆ ಬೆಳಗ್ಗೆ ಫೋನ್ ಮಾಡ್ರಿ. ಇಲ್ಲ ರೀ, ಪಾರ್ವತಿ ಹೆರಿಗೆನೂ ಬಂದೈತಂತೆ, ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಯಾರಂತ. ಹೌದಾ? ಆಗ್ಲಪ್ಪ, ಒಳ್ಳೆ ರೀತಿ ಒಳಗೆ ಯಾವುದು ಏನು ತೊಂದರೆ ಆಗ್ಲಾರ್ದಂಗೆ ಸುಸೂತ್ರವಾಗಿ ಹೆರಿಗೆ ಒಂದು ಆಗಲಿ. ನಾನು ಅದನ್ನೇ ಕೇಳ್ಕೊಳ್ಳೋದು. ಮಕ್ಕಳ್ರಿ ಬೆಳಗ್ಗೆ ದೌಡೆದ್ದು ಪಾರ್ವತಿ ನೋಡಕ್ಕೆ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಏನಾರ ಬೇಕಂದ್ರೆ ಹೇಳ್ತೇನೆ ಅಂತ ಹೇಳ್ಯಾರ. ಹಂಗೇನಾರ ಬೇಕಂದ್ರೆ ತೊಗೊಂಡು ಹೋಗನ್ ದಾರ್ಯಾಗ. ಬಾ ಮಕ್ಕು ಬಾ. ಹಾರಿಸ್ಬಿಡ್ತೀನಿ. ಅಯ್ಯೋ ರೀ, ಏನಾಯ್ತು? ಅಯ್ಯೋ ರೀ, ದಾಸಿಗೆ ಹಾಕಿದ್ದೆ. ಅಯ್ಯೋ ಅಕ್ಕಿ ರುಬ್ಬೇ ಇಲ್ಲ. ತಡಿಪ ಪಟ್ಟಂತ ಹೋಗಿ ರುಬ್ಬ್ ಬರ್ತೇನೆ. ಅಲ್ಲಲ್ಲೇ ಟೈಮ್ 11:30 ಆಗೈತಲ್ಲೇ, ಈಗ ರುಬ್ತೀಯ? ಬೆಳಗ್ಗೆ ದೌಡ್ ರುಬ್ಬು ಅಂತ ಬಾ. ಹಂಗೆ ಬೆಳಗ್ಗೆ ರುಬ್ಬಂಗಿಲ್ಲ, ಈಗ ರುಬ್ಬಕ್ಕೆ ಅಂದ್ರೆ ನೆನಿಬೇಕದ ಹಿಟ್ಟು. ನೀವು ಮಕ್ಕಳು ನಾ ಹೋಗಿ ರುಬ್ಬಿ ಬರ್ತೇನೆ. ಯಪ್ಪ, ಈ ಹೆಣ್ಮಕ್ಳಿಗೆ ದ್ವಾಸಿಗೆ ನೆನೆಕ್ ಹಾಕಿರ್ತಾರ, ಮರ್ತ್ ಮಕ್ಕೊಂಡ್ಬಿಟ್ಟಿರ್ತಾರ. ನಡರಾತ್ರಿ ನೆನಪಾಗತ್ಲೆ ಪಟಕ್ಕನ ಎದ್ದು ಓಡ್ತಾವ. ಎಲ್ಲೋಗ ನೀವ? ಏಯ್ ಎಲ್ಲೋಗಿಲ್ಲ? ಹಂಗ್ಯಾಕ್ಲಿ ಹೊಸ ಮನಿ ಒಳಗ ಆಕಳ ಹೋಗಿಸ್ತಾಗ ದಡ ಬಡ ಒಳಗ್ ಬರ್ತದಲ್ಲ, ಹಂಗ್ ಬರಕತ್ತಿಯಲ್ಲ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಿಮ್ ಬುದ್ಧಿನ ಕಲಿಯಾಕತ್ತಾನ ಅವನು. ಮತ್ತಿನ್ನೇನೈತಿ? ಕರೀರಿಲ್ಲ ಅವನ್ನ. ಏನವ ಏನ್ ನೋಡಕತ್ತಿದ್ಯಾ? ಕುಮಾರ ಕಂಠೀರವ ಕಂಟಿ ಹಾಕೊಂಡ್ ಫೋನ್ ನೋಡಕತ್ತಿದ್ದ. ಅಲ್ಲಿ ಕಟ್ಬಾಡೆ ಬರೀ ಇದನ್ನ ಮಾಡು. ಏನ ಫೋನ್ ನೋಡೋದು ಇದನ್ನ ಮಾಡು. ಅಲ್ಲಿ ನೋಡಲ್ಲ ನಮ್ ಲಕ್ಷ್ಮಿ ಓದಿ ಲಚ್ಚರ ಆದ್ಲ. ಲಚ್ಚರ್ ಗೊತ್ತನ? ಲಚ್ಚರ್ ಆಗೋದಷ್ಟ ಅಲ್ಲ, ಮೊನ್ನೆ ಒಂದು ಫೋನ್ ನೋಡಾತಿದ್ನಿ. ಅವ್ರವ್ವ ಪಾಪ ಏನದ ಮನಿ ಕೆಲ್ಸಕ್ಕೋಕಳಂತ. ಅಕ್ಕಿ ಮಗಳು ಓದಿ ದೊಡ್ಡ ವಿದ್ಯಾವಂತೆ ಆಗಿ ಅದೆಂತದ ಆಫೀಸರ್ ಆಗ್ಯಾಳಂತ. ಗೊತ್ತನ? ನೀ ಅಲ್ಲಿ ಕಟ್ಬಾಡೆ ಆಗುದು ಯಾವಾಗಲ್ಲ ನೀ ಇಂಥವೆಲ್ಲ? ದೊಡ್ಡ ಆಫೀಸರ್ ಯಾವಾಗ ಅಕ್ಕಿ ನೀನು? ನೀನು ಮನಿ ಕೆಲ್ಸಕ್ಕೆ ಹೋಗು, ನಾನು ಅಕ್ಕಿನಿ. ದೌಡ್ ಸೇರ್ತದೆ ಮನಿ ಕೆಲ್ಸಕ್ಕೆ, ನಾನು ಆಫೀಸರ್ ಅಕ್ಕಿನಿ. ಅವಾಗ ನಮಗೂ ಎಲ್ಲರೂ ಹಿಂಗ ಹೊಗಳ್ತಾರ. ನೋಡೋರು ಮನಿ ಕೆಲಸ ಮಾಡ್ತಾಳ, ಎಷ್ಟು ಚಂದ ಓದೇನಂತೇಳಿ. ಯವ್ವ ಯಾರು ಕಟ್ಟಬಾಡ್ಯನ್ನ ನಾ ಮನಿ ಕೆಲ್ಸಕ್ಕೆ ಸೇರ್ಬೇಕನ? ಅಂದ್ರೆ ನಾವು ಒಟ್ಟು ಆರಾಮಾಗಿರೋದು ನಿನಗೆ ಇಷ್ಟ ಆಗ್ವಲ್ತು. ಮನಿ ಕೆಲ್ಸಕ್ಕೆ ಎಂತ ಮಗ ಇದಕ್ಕೆ ಯಾಕೆ ಬೇಕು? ಗಂಡು ಮಕ್ಳು ಯಾಕೆ ಬೇಕು ಹೇಳು? ಅಯ್ಯೋ ದೇವ್ರೆ, ನಾವು ಗಂಡು ಮಕ್ಳು ಅಂತೇಳಿ ಇಷ್ಟಪಟ್ಟು ಪಡೆದು ಗಂಡು ಮಕ್ಳು ಪಡ್ಕೊಂಡ್ರೆ ಇಷ್ಟು ಹಣೆ ಬಾರ ಐತಿ. ತಾಯಿನ ಮನಿ ಕೆಲ್ಸಕ್ಕೆ ಕಳಿಸ್ತಾನಂತೀವ ಮುಗಳೇ ಉರ್ಮುಲ್ಲ. ಅಲ್ಲ ದುಡಿದು ಚಂದಾಗಿ ನೋಡ್ಕೊಂತಾನೆ ಅನ್ನೋದಿಲ್ಲ, ಮನಿ ಕೆಲ್ಸಕ್ಕೆ ಕಳಿಸ್ತಾನಂತೀವ. ನಾನು ಓದಿ ದೊಡ್ಡ ಆಫೀಸರ್ ಅಕ್ಕಿಂತವ. ಅಕ್ಕಿ ಆಫೀಸರ್ ನೆಲ ವರ್ಷಕ್ಕೆ ಲಾಯಕ್ ನೀನು ಮಾಡ್ತಂತಡಿ. ನೀನು ಹಿಂಗ ಮಾಡಿ ನಿನ್ನ ಫೋನ್ ಮುಟ್ಕೊಂತಿರು, ಇದ ನಮ್ಮನಿ ನೋಡ್ಕೊಂತ ತಗೊಂಡೋಗಿ ಎಲ್ಲಾರ ಹೋಗಿ ಹಾಸ್ಟೆಲಿಗೆ ಹಾಕ್ಬಿಡ್ತಾನೆ ಅಷ್ಟೇ. ಮತ್ತೆ ಯಾಕಂದ್ರೆ ಹೇಳಿ ಅಂತೂ ಸಾಕಾಗೈತಿ, ಇನ್ನು ಅದನ್ನೇ ಮಾಡೋದು. ನೋಡ್ತೇನೆ ಈ ಸಲ ಎಕ್ಸಾಮ್ದಾಗ ಅದು ಏನು ಮಾರ್ಕಸ್ ತೆಗಿತಿ ಅಂತೇಳಿ. ಏನಾರ 1, 2, 3 ಗುಂಡ ತಕೊಂಡು ಬಂದು ಆಯ್ತು ನಿನಗೆ. ಈ ಸಲ ನೋಡವ ನೀನ ಎಮ್ಮೆ ಪಡುವಂಗ ನಾನು ಓದ್ತೇನೆ ನೋಡು. ಏನಾರ ಎಮ್ಮಿ ಪಡಂಗ್ ಓದ್ಲಿಲ್ಲ 2 ಎಮ್ಮಿ ತರ್ತಾನೆ, ಮೇಸಾಕ್ ಹಸ್ತಾನೆ. ಸುಮ್ಮನೆ ಅದಕ್ಕ ಲಾಯಕ್ ಅಂತೇಳಿ ಏನಂತಿ? ಆತು ಬಿಡ್ಲೇ, ಅದಕ್ಕೆ ಬೈತಿ ಪಾಪ, ಓದ್ತಾನ. ಸುಮ್ ಕುಂದ್ರಿ, ಓದ್ತಾನಂತೆ. ಭಾಳ ಓದಿ ಬಕ್ಬರ್ ಬೀಳವ ರೀ. ನಿಮಗೇನು ಗೊತ್ತೈತಿ? ಆ ಹುಡುಗ ಓದೋದು ಏಟು ಸೊನ್ನಿಲ್ಲ ಸಾದಿಲ್ಲ, ತಲೆಯಾಗ ಓದನ್ನೋದೇ ಇಲ್ಲ. ಗೊತ್ತನ? ಹೌದ್ಲೇಪ, ಯಾಕೆ ಹಿಂಗೆ ಮಾಡ್ತೈತಿ ಏನೋ ಹುಡುಗ. ಅವ್ನ ತಲೆಯಾಗ ಓದ ಹತ್ವಲ್ತ ಏನೋ, ಯಾರಿಗೆ ಗೊತ್ತು? ಇಂಗ್ಲೀಷ್ ಮೀಡಿಯಮಿಗೆ ಹೋಗಿ ತೊಗೊಂಡೋಗಿ ಸೇರಿಸಿದೆ. ಈ ಮಗ ಇಂಗ್ಲೀಷ್ನಾಗ ಬೇಕಾದಂಗೆ ಮಾಡಲಿ ಓದಲಿ ಅಂತೇಳಿ ಖಾಲಿ ರೊಕ್ಕನೂ ಹಾಳು, ಟೈಮು ಹಾಳು, ಏನೋ ಯಾರಿಗೆ ಗೊತ್ತು. ಓದ್ತಾನೆ, ಯಾಕೆ ತಲೆ ಕೆಡಿಸ್ಕೊಂತಿ? ಮನೆಗೆ ಏನಾರ ಪಾಠ ಹೇಳೀನಿ ಅಂದ್ರೆ ಸುಡ್ಗಾಡ್ ನಮ್ಗಾರ ಇಂಗ್ಲೀಷ್ ಏನು ಸುಡ್ಗಾಡ್ ಗಂಧ ಗಾಳಿ ಗೊತ್ತಿಲ್ಲ. ಏನು ಹೇಳ್ಕೊಡೋಣ? ಏನು ಹೇಳ್ಕೊಡೋಕ್ಕಾಗಲ್ಲ. ಎಲ್ಲರೂ ಟ್ಯೂಷನ್ಗಾರ ಹಚ್ಚನ ಅಂದ್ರೆ ಯಾವ ಟ್ಯೂಷನ್ನೂ ಇಲ್ಲ, ಪಾಷನ್ನೂ ಇಲ್ಲ. ಕೆಕ್ಕೆ ವಿನಯ ಆಗೈತಿ. ಹೋಲಿ ನೋಡು, ಎಂದ ಓದ್ತಾನ ಓದ್ಲಿ.